ನಮಸ್ಕಾರ ಪ್ರಿಯ ವೀಕ್ಷಕರೇ, ರೋಚಕ ವಿದ್ಯಮಾನವೊಂದರಲ್ಲಿ ಕಾಂಗ್ರೆಸ್ ನಾಯಕ ಸಚಿವ ಕೆ.ಎನ್. ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದರ ಮೂಲಕ ಕಾಂಗ್ರೆಸ್ನಲ್ಲಿ ಒಂದು ಸ್ಫೋಟಕ ವಿದ್ಯಮಾನ ಘಟಿಸಿದೆ. ಕಾಂಗ್ರೆಸ್ ರಾಷ್ಟ್ರೀಯ ವರಿಷ್ಠರ ಆದೇಶದ ಮೇರೆಗೆ ಮುಖ್ಯಮಂತ್ರಿಗಳು ತಮ್ಮ ಬಲಗೈ ಬಂಟನ ರಾಜೀನಾಮೆಯನ್ನ ಪಡೆಯುವಂತಹ ಪರಿಸ್ಥಿತಿ ಉಂಟಾಗಿದ್ದು, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಅಧಿಕಾರದ ಹಗ್ಗ ಜಗ್ಗಾಟದ ಪರಿಣಾಮ ಈ ಮೊದಲ ವಿಕೆಟ್ ಬಿದ್ದಿದೆ ಎಂದು ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ಹಾಗಾದ್ರೆ ಇಂಥದ್ದೊಂದು ಪರಿಸ್ಥಿತಿ ಹೇಗೆ ಸೃಷ್ಟಿಯಾಯಿತು? ತಾನೇ ಹೆಣದ ಬಲೆಗೆ ರಾಜಣ್ಣ ಹೇಗೆ ಬಿದ್ದರು? ಈ ಬಗ್ಗೆ ಇವತ್ತಿನ ಮಾತು ಮಂಥನ ಸ್ನೇಹಿತರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದ್ರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಆದ್ರೆ ಗೆಳೆಯರೆ, ಕೆ.ಎನ್. ರಾಜಣ್ಣ ಒಬ್ಬ ಪ್ರಭಾವಿ ಸಚಿವ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಮತ್ತು ನೇರ ನುಡಿಯ ಸಚಿವ. ಅದು ಎಲ್ರಿಗೂ ಕೂಡ ಗೊತ್ತು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ರಾಜಕೀಯ ಸಂಘರ್ಷದ ವಿಚಾರ ಬಂದಾಗ ಉಪಮುಖ್ಯಮಂತ್ರಿಗಳ ವಿರುದ್ಧ ಮುಂದೆ ನಿಂತು ಅವರು ಲಾಬಿಯನ್ನ ಮುಂದೆ ನಿಂತು ದಾಳಿಯನ್ನ ನಡೆಸುತ್ತಿದ್ದಂತಹ ಪ್ರಭಾವಿ ಸಚಿವ ಮತ್ತು ಪ್ರಬಲ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಬಲಿಷ್ಠ ನಾಯಕ. ಆದರೆ ಅದೇನೋ ಗೊತ್ತಿಲ್ಲ, ಬೇಕಾದಷ್ಟು ಟೀಕೆಗಳನ್ನ ಮತ್ತು ಬೇಕಾದಷ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಮತಗಳ್ಳತನದ ಶಕ್ತಿ ಪ್ರದರ್ಶನದ ಒಂದು ರ್ಯಾಲಿಯ ವಿಚಾರವನ್ನ ಪ್ರಸ್ತಾಪ ಮಾಡಿ, ಮತಗಳ್ಳತನ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ರಾಜ್ಯದಲ್ಲಿ, ಅದನ್ನ ಕಾಂಗ್ರೆಸ್ ಸರ್ಕಾರದ್ದು ತಪ್ಪಿಸಬಹುದಿತ್ತಲ್ವ, ಈಗ ಮಾತಾಡಿದ್ರೆ ಏನು ಅನ್ನುವ ಮಾತನ್ನ ಅವರು ಆಡಿದರು. ಈ ಮಾತುಗಳೇ ರಾಜಣ್ಣ ಅವರಿಗೆ ಮುಳುವಾದವು. ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನ ರಾಜಣ್ಣ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನುವಂತಹ ದೂರು ಸಲ್ಲಿಕೆ ಆಯಿತು. ಇದು ಪಾಯಿಂಟ್ ನಂಬರ್ 1. ಅಂದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ರಾಜಣ್ಣ ಅವರನ್ನ ಕಟ್ಟಿ ಹಾಕುವ, ರಾಜಣ್ಣ ಅವರ ತಲೆದಂಡ ಕೊಡುವಂತಹ ಒಂದು ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಯಿತು ಅಂದ್ರೆ ಕಾರ್ಯಕರ್ತರ ಹೆಸರಲ್ಲಿ ಅವರ ವಿರುದ್ಧ ದೂರು. ಅಂದ್ರೆ ರಾಹುಲ್ ಗಾಂಧಿ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುತ್ತಿರುವ ಚುನಾವಣಾ ಆಯೋಗದ ವಿರುದ್ಧ ರಾಷ್ಟ್ರವ್ಯಾಪಿ ಆಂದೋಲನಕ್ಕೆ ಸಜ್ಜಾಗುತ್ತಿರುವ ಈ ಹೊತ್ತಲ್ಲಿ ರಾಜಣ್ಣ ಅವರ ಈ ಹೇಳಿಕೆ ಹೈಕಮಾಂಡ್ ಅನ್ನ ಪ್ರಶ್ನೆ ಮಾಡುವಂತಿದೆ ಎನ್ನುವ ಒಂದು ಸ್ಟ್ರಾಟಜಿ ಇದೆಯಲ್ಲ, ಅದು ಆ ಬಲೆಗೆ ರಾಜಣ್ಣ ಬಿದ್ದರು. ಅದು ಉರುಳು ರಾಜಣ್ಣ ಅವರ ಕೊರಳಿಗೆ ಸಿಕ್ಕಾಕೊತ್ತು. ಹಾಗಾದ್ರೆ ಈ ಉರುಳನ್ನ ರೂಪಿಸಿದ್ದು ಯಾರು? ಈ ಡೀಟೇಲ್ಸ್ ಅನ್ನ ಹೇಳೋದಕ್ಕಿಂತ ಮೊದಲು ಇವತ್ತೇನಾಯ್ತು ಅಂದ್ರೆ, ಏಕಾಏಕಿ ಮುಖ್ಯಮಂತ್ರಿಗೆ ವೇಣುಗೋಪಾಲ್ ಕಾಂಗ್ರೆಸ್ ರಾಷ್ಟ್ರೀಯ ವರಿಷ್ಠ ವೇಣುಗೋಪಾಲ್ ಅವರಿಂದ ಪತ್ರ ಬಂತು. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಿ ಅನ್ನುವಂತಹ, ರಾಜೀನಾಮೆಯನ್ನ ಪಡೀರಿ ಅನ್ನುವಂತಹ ಪತ್ರ ಬಂತು. ಮುಖ್ಯಮಂತ್ರಿಗಳು ರಾಜಣ್ಣ ಅವರನ್ನೂ ಸೇರಿದಂತೆ ಅವರು ಪರಮೇಶ್ವರ್ ಅವರ ಜೊತೆಗೆ ಈ ವಿಚಾರವನ್ನ ಚರ್ಚೆ ನಡೆಸಿದರು. ಮತ್ತು ರಾಜಣ್ಣ ಅವರ ಮಗ ಆ ಸಂದರ್ಭದಲ್ಲಿ ಬಂದಂತಹ ವಿಚಾರ ಬಂದಾಗ ನಾನು ಹೆಲ್ಪ್ಲೆಸ್ ಅನ್ನುವ ಶಬ್ದವನ್ನ ಮುಖ್ಯಮಂತ್ರಿ ಹೇಳಿದರು. ನಂತರ ರಾಜೀನಾಮೆ ಪತ್ರವನ್ನ ತಕ್ಷಣ ಅವರು ರಾಜ್ಯಪಾಲರಿಗೆ ರವಾನೆ ಮಾಡಿದ್ರು. ರಾಜ್ಯಪಾಲರ ರಾಜಭವನದಿಂದ ಅದು ಅಂಗೀಕಾರ ಕೂಡ ಆಯಿತು. ಅಂದ್ರೆ ಈ ಪ್ರಕರಣ ಎಷ್ಟು ತೀಕ್ಷ್ಣತೆಯನ್ನ ಪಡೆದಿತ್ತು ಅಂತಂದ್ರೆ, ವರಿಷ್ಠರು ವಾಪಸ್ ಫೋನ್ ಮಾಡಿ ರಾಜೀನಾಮೆ ಪಡೆದ್ರ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳುವ ಮಟ್ಟಿಗೆ ವರಿಷ್ಠರು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ರು. ಎಲ್ಲೋ ಪಕ್ಷದ ನಾಯಕರು ತಮ್ಮದೇ ರ್ಯಾಲಿಯ ವಿರುದ್ಧ ಪ್ರಶ್ನೆ ಮಾಡಿದರೆ ರಾಷ್ಟ್ರವ್ಯಾಪಿ ತಾವು ನಡೆಸಲಿರುವ ಆಂದೋಲನಕ್ಕೆ ಹಿನ್ನಡೆ ಉಂಟಾಗುತ್ತೆ, ಹೀಗಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಎನ್ನುವಂತಹ ಅಭಿಪ್ರಾಯ ವರಿಷ್ಠರಾಗಿತ್ತು. ಇದು ಒಟ್ಟಾರೆ ನಡೆದಂತಹ ವಿದ್ಯಮಾನ.
ಹಾಗಾದ್ರೆ ಕಣ್ಣಿಗೆ ಕಾಣೋದಷ್ಟೇ ರಾಜಕಾರಣವ, ಅದರ ಹಿಂದೇನು? ಅದು ಮೋಸ್ಟ್ ಇಂಪಾರ್ಟೆಂಟು. ಇದರ ಇಲ್ಲದೆ ನನ್ನ ತಿಳುವಳಿಕೆ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಕಾದಾಟದಲ್ಲಿ, ಅಂತರ್ಯುದ್ಧದಲ್ಲಿ, ಮುಸುಕಿನ ಯುದ್ಧದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಇದು ಮೊದಲ ವಿಕೆಟ್ ಪತನ. ಅಂದರೆ ಅವರು DK ಶಿವಕುಮಾರ್ ಅವನ್ನ ಪದೇ ಪದೇ ಅವರ ವಿರುದ್ಧ ದಾಳಿಯನ್ನು ನಡೆಸೋದ್ರಲ್ಲಿ ರಾಜಣ್ಣ ಮೊದಲಿಗರಾಗಿರ್ತಿದ್ರು. ಅವ್ರು ಹೆದರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಬಲಗೈ ಬಂಟರಾಗಿದ್ದರು. ಅವ್ರು ಏನೇ ವಿವಾದಗಳಿದ್ರು ಕೂಡ ಅರಗಿಸ್ಕೊಳ್ಳುವಂಥ ಶಕ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಧಿವೇಶನದಲ್ಲೇ ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಹನಿ ಟ್ರ್ಯಾಪ್ ಮಾಡಿದ್ದು ಯಾರು ಅನ್ನುವ ಒಂದು ವಿವಾದ ಎದುರಾಗಿ ಅದು DK ಶಿವಕುಮಾರ್ ಕಡೆಗೆ ತಿರುಗಿಬಿಟ್ಟಿತ್ತು. ಇದರಿಂದಾಗಿ DK ಶಿವಕುಮಾರ್ ಅವರು ಆಕ್ರೋಶಕ್ಕೆ ಗುರಿಯಾಗಬೇಕಾಗಿ ಬಂತು, ಅಥವಾ ಅವರ ಕೆಂಗಣ್ಣಿಗೆ ಅವರು ಗುರಿಯಾಗಬೇಕಾಗಿ ಬಂತು. ಮತ್ತು CM DCM ನಡುವಿನ ತೆರೆಮರೆಯ ಮುಸುಕಿನ ಯುದ್ಧ ನಡೆದಂಥ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯ ಪರ ಗಟ್ಟಿ ಧ್ವನಿಯಲ್ಲಿ ನಿಂತು ವೋಕಲ್ ಆಗಿ ಏನೇ ಕಾನ್ಸಿಕ್ವೆನ್ಸಸ್ ಆದರೂ ಅದನ್ನು ಎದುರಿಸ್ತೇನೆ ಎನ್ನುವ ರೀತಿಯಲ್ಲಿ ರಾಜಣ್ಣ ಅವರು ಮಾತಾಡ್ತಾ ಇದ್ರು. ಹೀಗಾಗಿ ಶಿವಕುಮಾರ್ ಅವರಿಗೆ ರಾಜಣ್ಣ ಸವಾಲು ಕೂಡ ಆಗಿದ್ರು. ಎಂಬತ್ತು ಮುಖ್ಯಮಂತ್ರಿ ಹುದ್ದೆಗೆ ತಾನು ಹೋಗಬೇಕು ಎನ್ನುವಂತಹ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಗೆ ರಾಜಣ್ಣ ಅಡ್ಡಿಯಾಗಿದ್ರು. ಇದು ನಾವು ಗಮನಿಸಬೇಕಾದಂತಹ ವಿಚಾರ. ಇನ್ನು ಸುರ್ಜೇವಾಲಾ ಕೂಡ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾಗೂ ಕೂಡ ಇವರಿಗೆ ನೋಡಿದ್ರೆ ಆಕ್ರೋಶ. ಯಾಕೆ ಅಂತಂದ್ರೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರ ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರ ಸಭೆಯನ್ನ ಅವ್ರು ಯಾಕೆ ಮಾಡಬೇಕು ಅಂತ ರಾಜಣ್ಣ AICC ಪ್ರಧಾನ ಕಾರ್ಯದರ್ಶಿಯನ್ನೇ ಪ್ರಶ್ನಿಸಿ ಅವರು ವಿವಾದಕ್ಕೀಡಾಗಿದ್ರು. ಅವರು ಆಫೀಸರ್ಸ್ ಮೀಟಿಂಗ್ ಯಾಕೆ ಕರಿಬೇಕು ಅಂತ ಪ್ರಶ್ನೆ ಮಾಡಿದ್ರು. ಇದು ಬಹಳ ಮುಜುಗರ. ಸುರ್ಜೇವಾಲಾ ಅವರಿಗೆ ಬಹಳ ಮುಜುಗರ. ಅದು ಪ್ರತಿಪಕ್ಷ ನಾಯಕರು ಇದನ್ನ ಮುಖ್ಯವಾಗಿ ಪ್ರಸ್ತಾಪ ಮಾಡಿ ಸುರ್ಜೇವಾಲಾ ಅವರನ್ನ ತುಂಬಾ ಮುಜುಗರಕ್ಕೆ ಸಿಕ್ಕಿಸಿದ್ರು. ಹೀಗಾಗಿ ಅವರು ಸುರ್ಜೇವಾಲಾ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರ ಕೆಂಗಣ್ಣಿಗೂ ಗುರಿಯಾಗಿದ್ರು. ಆದ್ದರಿಂದ ಇವತ್ತು ರಾಜಣ್ಣ ಅವರ ರಾಜೀನಾಮೆಯಲ್ಲಿ ತಲೆದಂಡದಲ್ಲಿ ಈ ಫ್ಯಾಕ್ಟರ್ಸು DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ಇವೆರಡು ಫ್ಯಾಕ್ಟರ್ಸು ಕೂಡ ಮುಖ್ಯವಾಗಿ ಕಾರ್ಯನಿರ್ವಹಿಸಿವೆ ಅನ್ನೋದು ನಿರ್ವಿವಾದವಾಗಿ ನಾವು ಹೇಳಬಹುದು. ಅಂದರೆ ಅದಕ್ಕೆ ಹೇಳಿದ್ದು CM DCM ಅವರ ನಡುವಿನ ತೆರೆಯ ಹಿಂದಿನ ಮುಸುಕಿನ ಗುದ್ದಾಟದಲ್ಲಿ ಮೊದಲ ವಿಕೆಟ್ ಪತನ. ಅಂದ್ರೆ ಇನ್ನು ಮುಂದೇನು ಇದರಿಂದ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ವಾರ್ನಿಂಗ್ ಹೋಗುತ್ತಾ, ಅಥವಾ DK ಶಿವಕುಮಾರ್ ಅವರ ಕೈ ಮೇಲಾಗಿ ಕ್ರಮೇಣ ಈ ಮತ್ತೊಂದು ಗುಂಪು ದುರ್ಬಲ ಆಗುತ್ತೆ? ಹೀಗೆ ಬೇಕಾದಷ್ಟು ವಿಶ್ಲೇಷಣೆಗಳಿವೆ. ಆದರೆ ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಒಟ್ಟಾಗಿ ಬರುವ ದಿನಗಳಲ್ಲಿ ರಾಜ್ಯ ರಾಜಕಾರಣದ ನಕಾಶೆಯನ್ನ ಬದಲಿಸುತ್ತಾರೆ? ಇಂಥ ಬೇಕಾದಷ್ಟು ಪ್ರಶ್ನೆಗಳು ರಾಜಣ್ಣ ಅವರ ರಾಜೀನಾಮೆಯ ಹಿಂದೆ ಅಡಗಿವೆ. ಮತ್ತು ರಾಜೀನಾಮೆ ಕೊಟ್ಟ ನಂತರ ಫ್ರೀ ಬರ್ಡ್ ಆಗಿರುವ ರಾಜಣ್ಣ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಆಗಿದ್ದು, ಅವರು ಬರುವ ದಿನಗಳಲ್ಲಿ ಅವರಿಗೆ ಈಗ ಯಾವುದೇ ಲಿಮಿಟ್ ಇಲ್ಲ. ಬರುವ ದಿನಗಳಲ್ಲಿ ಯಾವ ರೀತಿ ಅವರು ರಾಜಕೀಯ ನಿಲುವನ್ನ ಕೈಗೊಳ್ತಾರೆ ಒಂದು ಮೂಲದ ಪ್ರಕಾರ ಅವರು ಮುಂದುವರೆಸಿದರೆ ಮಾತುಗಳನ್ನ ಅವನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಎನ್ನುವ ಚರ್ಚೆ ಕೂಡ ಬಂದಿದೆ. ಅಂದ್ರೆ ವೇಣುಗೋಪಾಲ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರ ಸೂಚನೆಯ ಮೇರೆಗೆ ನಾನು ಕೆಲವು ಕ್ರಮಗಳನ್ನ ನೀವು ಕೈಗೊಳ್ಳೋದು ಅನಿವಾರ್ಯ ಎನ್ನುವಂತಹ ಸಂದೇಶವನ್ನ ಮುಖ್ಯಮಂತ್ರಿಗೆ ರವಾನೆ ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ಮೇಜರ್ ಡೆವಲಪ್ಮೆಂಟ್ಸ್ ಇವತ್ತು ನಡೆಯೋದ್ರ ಮೂಲಕ ವಿದ್ಯಮಾನಗಳಿಗೆ ಹೊಸ ತಿರುವು ಕಾಣಿಸಿಕೊಂಡಿದೆ. ಇವತ್ತು ಕೂಡ ಅಸೆಂಬ್ಲಿನಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತು. ಅಸೆಂಬ್ಲಿನಲ್ಲೂ ಕೂಡ ಎಲ್ಲಿ ಅವರೇನು ರಾಜಣ್ಣ ಬಂದು ಕೂತಾಗ ನೀವು ರಾಜೀನಾಮೆ ಕೊಟ್ಟು ಮಂತ್ರಿನಾ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಪಕ್ಷಗಳು ಕೇಳಿದ್ರು. ಆಗ ಕಾನೂನು ಮಂತ್ರಿ HK ಪಾಟೀಲ್ ಇಲ್ಲ, ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಒಟ್ಟಾರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ಮಾತನ್ನ ರಾಜಣ್ಣ ಹೇಳ್ತಿದ್ರು. ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ರಾಜಣ್ಣ ಅವರೇ ಮೊದಲ ಬಲಿಪಶು ಆಗಿರೋದ್ರಿಂದ ಕ್ರಾಂತಿ ಪ್ರಿಪೋನ್ ಆಗಿ ಇಲ್ಲಿರಲೇ ಶುರುವಾಯ್ತಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.